ಗರೀಬರಿಗೆಲ್ಲ ಹಿಡಿದು ಹಾಕಿವಿ ಅಂಥವ್ರು ಇನ್ನೂ ಒಳ್ಳಾರ್ದವ್ರು ಅವ್ರಿಗೆ ಮತ್ತು ತಾವು ಈ ಟ್ರಾಕ್ಟರ್ ತೊಗೋಬಾರ್ದು ಒಂದು ಪರ್ಸನಲ್ ರಿಕ್ವೆಸ್ಟ್. ಯಾಕಂದ್ರೆ ಗೋಳಿಗರು ಎಲ್ಲಿ ಕೂಲಿ ಕೆಲಸ ಹೋದ್ರು ಏನೂ ಗೊತ್ತಿಲ್ಲ ಅವ್ರಿಗೆ ಅಂಥವ್ರು ಹಿಡಿದು ಅವ್ರ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ. ಅಂಥ ಜನರಿಗೆ ನಾವು ತೊಂದರೆ ಹೋಗೋದು ಮತ್ತು ಸರ್ಕಾರ ಆದೇಶ ಬರ್ತದೆ ಈಶ್ವರಾಗಲಿ ಗೋರ್ಮೆಂಟಾಗಲಿ ಏನು ಆದೇಶ ಹೋದ್ರಕ್ಕೆಲ್ಲ ಅದೇ ಹೇಳ್ತಾರೆ. ನಾವು ಯಾವ ರೀತಿ ಅಂತ ಅವ್ರು ಹೇಳ್ತೀವಿ ಆ ರೀತಿ ಕೇಳ್ತೀವಿ ಎಲ್ಲ ಅಂತಿಲ್ಲ. ಮತ್ತು ಯಾವ ರೀತಿ ಸರ್ಕಾರ ಕೊಡಬೇಕು ಎಲ್ಲಿನಪ್ಪ ಮಾಡ್ತಿದ್ರು ಕೊಡ್ತೀವಿ. ನಾಳೆ ಯಾರು ಕೇಳದ ಯಾರ ಅದಕ್ಕೆಲ್ಲ ಹೊಸ ಮಾಡ್ಬೇಕು ಕೊಡ್ತೀವಿ ಅವ್ರಿಗೆ ಮನೆಗೆ ತೊಗೊಂಡು ಬಂದಿದ್ದಾರೆ ಅಂದರೆ ಯಾರು ಅವ್ರು ಕಟ್ಬಿಟ್ಟು ಜಾರಿ ಮಾಡ್ತಾ ಅಂತೀವಿ ಮಾಡೋದು ಪ್ರಶ್ನೆ ಮಾಡ್ತಾರೆ. ಆ ರೀತಿ ಮಾಡ್ಕೊಂಡು ಯಾವ ರೀತಿ ಸರ್ಕಾರ ಬೇಕು. ಇವತ್ತಿನ ಶಾಂತಿ ಸಭೆಯ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಆಳಂದನ ASP ಅವರು, PI ಅವರು ಹಾಗೂ ನಮ್ಮ ಗ್ರಾಮೀಣ CPI ಅವರು, ನಮ್ಮ ರೇಖಾ ತಹಸೀಲ್ದಾರ್ ಇದ್ದಾರೆ, ಎಲ್ಲ ಇಲಾಖೆಯ ಮುಖ್ಯಸ್ಥರಿದ್ದಾರೆ. ನಮ್ಮ ಆಳಂದ ಪಟ್ಟಣದ ಎಲ್ಲ ನಾಗರಿಕರಿದ್ದಾರೆ, ಎಲ್ಲ ಕಮಿಟಿಯವರು ಇರ್ಬೋದು, ರಾಘವ ಚೈತನ್ಯ ಒಂದು ಸಮಿತಿಯವರು ಇರ್ಬೋದು, ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಲ್ಲಿವರೆಗೆ ನಾವು ಹೊಸದಾಗಿ ಬಂದಿರತಕ್ಕಂಥದ್ದು. ಹೀಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯ ವಸ್ತುಗಳನ್ನೇ ಏನಪ್ಪ ಅಂತಂದರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಕೆಲವೊಂದು ವಿಷಯಗಳು ಕೂಡ ಈಗಾಗಲೇ ನನಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತೇನಪ್ಪ ಅಂತಂದರೆ ಕೋರ್ಟಲ್ಲಿ ಕೂಡ ಒಂದು ಹೇರಿಂಗ್ ಇತ್ತು ಮತ್ತು ನೆಕ್ಸ್ಟ್ ಡೇಟ್ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಿಂದ ಏನು ಆದೇಶ ಬರ್ತದೆ ಅಥವಾ ಜಿಲ್ಲಾಧಿಕಾರಿಗಳಿಂದ ಏನು ನಿರ್ದೇಶನಗಳು ಆದೇಶಗಳು ಬರ್ತವೆ ಅವೆಲ್ಲವುಗಳು ಏನಪ್ಪ ಅಂತಂದರೆ ತಮಗೆ ನಾವು ತಿಳಿಸ್ತೀವಿ. ಆ ಆದೇಶಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ನಿರ್ದೇಶನಗಳಿಗೆ ತಾವೆಲ್ಲರೂ ಏನಪ್ಪ ಅಂತಂದರೆ ಬದ್ಧರಾಗಿ ತಾಲೂಕಾ ಆಡಳಿತಕ್ಕೆ ಏನಪ್ಪ ಅಂತಂದರೆ ತಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ತಾವೆಲ್ಲರೂ ಏನಪ್ಪ ಅಂತಂದರೆ ಆಳಂದ ಪಟ್ಟಣ ಈಗಾಗಲೇ ತಾವು ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಎಲ್ಲ ಧರ್ಮದವರು ಏನಪ್ಪ ಅಂತಂದರೆ ಶಾಂತಿಯಿಂದ ಬಾಳ್ವೆ ಮಾಡ್ತಕ್ಕಂಥದ್ದು, ದಿನಾಲೂ ಕೂಡ ಪೂಜೆ ಮಾಡಲು ಅನುಕೂಲ ಕೂಡ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಷಯ ಕೂಡ ತಾವೆಲ್ಲರೂ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ತಾವೆಲ್ಲರೂ ಶಾಂತಿಯನ್ನು ಕಾಪಾಡಲಿಕ್ಕೆ ನಮಗೆ ಸಹಕಾರ ಕೊಡಬೇಕು. ಮುಂದಿನ ಆದೇಶಗಳನ್ನು ಕೂಡ ಏನಪ್ಪ ಅಂತಂದರೆ ತಾವೆಲ್ಲರೂ ಒಪ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಏನಪ್ಪ ಅಂತಂದರೆ ನಮಸ್ಕಾರ ವೇದಿಕೆಯಲ್ಲಿರುವಂತಹ ನೆಚ್ಚಿನ ಸ್ನೇಹಿತರು, ನನ್ನ ಬ್ಯಾಚ್ಮೇಟ್ ಆದಂತಹ ನಮ್ಮ ತಹಸೀಲ್ದಾರ್ ಸಾಹೇಬರು, ಗೇಟು ಸಾಹೇಬರು, ಆಮೇಲೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೊಡ್ಲಾರವರು, ಪ್ರಕಾಶ್ ಅವರು, ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು, ಮುನ್ಸಿಪಾಲ್ಟಿ ಆಫೀಸರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಮತ್ತು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು, ಮತ್ತು ಲಾಡ್ಲಾಗ್ ಮಶಾಕ್ ದರ್ಗಾದ ಕಾರ್ಯದರ್ಶಿಗಳು, ನಮ್ಮ ಹಿರಿಯ ನಾಗರಿಕರು, ನಮ್ಮ ಸಾಹೇಬರುಗಳು ಎಲ್ಲರಿಗೂ, ಆಮೇಲೆ ಪತ್ರಿಕಾ ಮಿತ್ರರು ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ, ಫೈರ್ ಡಿಪಾರ್ಟ್ಮೆಂಟು ಎಲ್ಲರ ಸಹಕಾರ, ಗ್ರಾಮದ ಸಹಕಾರ ಅತಿ ಹೆಚ್ಚು ಮುಖ್ಯವಾಗಿದೆ. ಎಲ್ಲರೂ ಹೇಳ್ದಂಗೆ ಯಾಕಾಯಿತು 2022ರಲ್ಲಿ ಯಾರೋ ಮಾಡಿದ ತಪ್ಪಿಗೆ ಇದುವರೆಗೂ ಆಳಂದ ಅನ್ನುವಂತಹ ಒಂದು ಗ್ರಾಮ ಇಡೀ ಜಗತ್ ಪ್ರಸಿದ್ಧಿ ಆಗ್ತದೆ. ಅದನ್ನು ನಾವು ಕಡಿಮೆ ಮಾಡ್ಕೊಂಡು ಬರ್ತಾಯಿದ್ವಿ. ನಾನು ನೋಡ್ದಂಗೆ 2 ವರ್ಷದಿಂದ ಶಾಂತಿಯುತವಾಗಿದೆ. ಈಗ ಬರುವಂತಹ 26ನೇ ತಾರೀಕು ಕೂಡ ಶಾಂತಿಯುತವಾಗಿ ಮುಗಿಸೋಣ. ಸರ್ಕಾರದ ಆದೇಶ, ಸರ್ಕಾರ DC ಮೇಡಮ್ ಆಗಿರ್ಬೋದು, ಇಲ್ಲ ಕೋರ್ಟ್ ಆಗಿರ್ಬೋದು, ಅವ್ರು ಏನು ಆದೇಶ ಕೊಡ್ತಾರೋ ಅದನ್ನು ಪಾಲನೆ ಮಾಡೋಣ. ಯಾರಿಗೂ ಏನೂ ಆಗೋದು ಬೇಡ. ಅಲ್ಲಿ ತನಕ ಶಾಂತಿ ರೀತಿಯಿಂದ ಅವ್ರು ಕೊಟ್ಟಂಥ ಆದೇಶಗಳನ್ನ ಪಾಲನೆ ಮಾಡೋಣ. ಆದರೆ ಅಲ್ಲಿವರೆಗೂ ನಮ್ಮ ಕೆಲಸಗಳು ಏನು ಮಾಡಬೇಕಾಗುತ್ತೋ ಅದನ್ನು ನಾವು ಮಾಡಲೇಬೇಕು. ಸರ್ಕಾರಕ್ಕೆ ಬದ್ಧರಾಗಿ ನಮ್ಮ ಪೊಲೀಸ್ ಕೆಲಸ ಅನ್ನೋದನ್ನು ಮಾಡಲೇಬೇಕಾಗುತ್ತೆ. ಬ್ಯಾರಿಗೇಡ್ಸ್ ಹಾಕ್ಸೋದಾಗಿರ್ಬೋದು, ಕೆಲವೊಂದು ಚೆಕ್ ಪೋಸ್ಟ್ ಆಗಿರ್ಬೋದು, ನಾವು ಯಾರಿಗೂ ಏನು ತೊಂದರೆ ಮಾಡಬೇಕು ಅಂತ ಮಾಡಲ್ಲ. ಯಾರೋ ಮಾಡಿದ ತಪ್ಪಿಗೆ ಇವತ್ತು ಆಳಂದ ಜನತೆ ಅದನ್ನು ಸಫರ್ ಪಡ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಆಗೋದು ಬೇಡ. ನಾವು ಆದಷ್ಟು ನಾವು ಇದನ್ನು ತೊಂದರೆ ಮಾಡಬೇಕು ಅಂತಕ್ಕಿದ್ದರೆ 15ನೇ ತಾರೀಕಿಂದನೂ 10ನೇ ತಾರೀಕಿಂದನೂ ಹಿಂದಿಂದನೇ ಹಾಕ್ಕೋಬೇಕಾಗಿತ್ತು. ಕೂಡ ಇವತ್ತಲ್ಲಿ 19 ಆಯಿತು. ನಾವು ಜನಗಳಿಗೆ ಆಳಂದ ಜನತೆಗಾಗಲಿ ಯಾರಿಗೂ ನಾವು ತೊಂದರೆ ಮಾಡಬಾರ್ದು. ಆದಷ್ಟು ಅದನ್ನು ಶಾಂತಿಯುತವಾಗಿ ಮುಕ್ತಾಯ ಮಾಡಬೇಕು. ನನಗೂ ಗೊತ್ತಿದೆ ಆಳಂದದಲ್ಲಿ ಏನೂ ಆಗಲ್ಲ. ಆದರೆ ನಮ್ಮ ಕರ್ತವ್ಯ ಅಂತೂ ನಾವು ಮಾಡಲೇಬೇಕು. ಕೂಡ ಎಲ್ಲ ಸಹಕಾರ ಕೊಡಿ. ಒಂದು ನಿಮ್ಮ ಇದರಲ್ಲಿ ಶುಕ್ರವಾರ ಮತ್ತು ಪ್ರೇಯರ್ ಟೈಮಲ್ಲಿ ಏನು ಆದೇಶ ಬರ್ತದೋ ನಾವು ಪಾಲನೆ ಮಾಡೋಣ. ಶಾಂತಿಯುತವಾಗಿರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಹುಡುಗರುಗಳಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ, ಮೊದಲನೇದಾಗಿ. ಎರಡನೇದಾಗಿ ಆಮೇಲೆ ಕೆಲವೊಂದು ಕಿಡಿಗೇಡಿಗಳಿರ್ತಾರೆ, ಯಾವುದೋ ಒಂದು ಫೋಟೋ ಹಾಕ್ತಾರೆ, ಇನ್ಯಾವುದೋ ಒಂದು ಕೈಲಿ ಹಿಡ್ಕೊಳ್ತಾರೆ. ಮತ್ತು ಆ ರೀತಿ ಹಿಂದೆನೂ ಕೂಡ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಇಲ್ಲೇ ಆಗಿದೆ. 2023ರಲ್ಲೂ ಆಗಿತ್ತು, 22ರಲ್ಲೂ ಆಗಿದ್ದಕ್ಕೆ ನಾವು ಇವತ್ತು ಈ ರೀತಿ ನಾವು ಅನುಭವಿಸ್ತಾ ಇದ್ದೀವಿ. ಅದು ಮಾಡೋದು ಬೇಡ. ಯಾರೇ ಅಂತ ವ್ಯಕ್ತಿಗಳಾಗಲಿ ಹುಡುಗರಾಗಲಿ ನಿಮ್ಗೆ ಕಂಡು ಬಂದರೆ, ನಿಮ್ಮ ಹುಡುಗರೇ ಇರ್ತಾರೆ,
ಒಂದ್ಸರಿ ಆಗಿದ್ದಕ್ಕೇ ಅದನ್ನು ಪ್ರಸ್ತಾಪ ಏನಾಗಿದೆ ಅನ್ನೋದು ಗೊತ್ತಿದೆ. 350ರಿಂದ 400 ಜನ, ಆ ಕಡೆನೂ ಒಂದು 250 ಜನ, ಈ ಕಡೆ 250 ಜನ ಇನ್ನೂ ಕೂಡ ಸಫರ್ ಪಡ್ತಾ ಇದ್ದೀವಿ. ನಾವು ಕೂಡ ಈ ವಿಚಾರದಲ್ಲಿ ಸಫರ್ ಪಡ್ತಾ ಇದ್ದೀವಿ. ಆ ರೀತಿ ಮುಂದಿನ ದಿನಗಳು ಆಗದೆ ಬೇಡ ಅಂತ ಏನು ಸ್ವಲ್ಪ ಹುಡುಗರಿಗೆ ಸ್ವಲ್ಪ ನೇರವಾಗಿ ನಿಮ್ಮ ಶುಕ್ರವಾರ ಪ್ರೇಯರ್ ಟೈಮಲ್ಲಿ ಇಲ್ಲ ಅಂತ ಟೀಮ್ಸ್ ಇರ್ತಾರೆ, ಅವ್ರ ಹುಡುಗರಿಗೆ ಸ್ವಲ್ಪ ಮನಸ್ಸಿಗೆ ಮನದಟ್ಟ ಆಗುವ ರೀತಿಯಲ್ಲಿ ತಿಳಿಸಿ. ಆಮೇಲೆ ಅವ್ರಿಗೆ ಇದೇ ಹೇಳೋದಲ್ಲ, ನಮ್ಮ ಹುಡುಗರಿಗೂ ಅಷ್ಟೇ ನಾವು ನೋಡಿದ್ದೀವಿ ತುಂಬ ಜನತೆ. ಮತ್ತಿನ್ನೊಂದು ಥರ ಏನಾರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು, ಅನವಶ್ಯಕವಾಗಿರುವಂತಹ ಇದನ್ನು ಛಾಯಾಚಿತ್ರಗಳನ್ನು ಎಡಿಟ್ ಮಾಡಿ ಹಾಕ್ಕೊಳೋದು, ಮತ್ತಿನ್ನೊಂದು ಏನೋ ಒಂದು ಮಾಡೋದು ಬೇಡ. ಊರಿನ ಪ್ರತಿಯೊಬ್ಬರು ನಾಗರಿಕರು ಸ್ವಲ್ಪ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಸುತ್ತಮುತ್ತ ಮಕ್ಕಳು ಅಂದರೆ ಈಗ ಯಾರಿಗೆ ಕೇಳಿದ್ರು ಕೂಡ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಒಂದು ಸ್ಟೇಜಿಗೆ ಬಂದಿರೋರು ಇದ್ದಾರೆ. ಇಲ್ಲಿ ದೊಡ್ಡವರು ಇರ್ತೀರಿ, ಸ್ವಲ್ಪ ಅವರಿಗೆ ಏನನ್ನು ಹೇಳಬೇಕು, ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಮನದಟ್ಟ ಆಗುವ ರೀತಿಯಲ್ಲಿ ಹೇಳಿ. ಅದು ಬಿಟ್ಟು ಮತ್ತು ಯಾವುದೇ ವಿಚಾರ ಇದ್ರೂ ಕೂಡ ನನ್ನ ಹತ್ರ ನೇರವಾಗಿ ಇದು ಮಾಡ್ಬೋದು, ಮಾತನಾಡ್ಬೋದು. ಆ ಟೈಮಲ್ಲಿ ಆ ದಿನ ನಾವೇನೂ ಮಾಡೋಕ್ಕಾಗಲ್ಲ. ಅದ್ರ ಮುಂಚೆ ಏನು ಮಾಡಬೇಕು, ಪ್ರಿಕಾಷನರಿ ಆ್ಯಕ್ಷನಾಗಿ ನಾವೇನು ಮಾಡಬೇಕು, ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ನಾವೇನು ಮಾಡಬೇಕು, ನಮ್ಮ ಎಲ್ಲ ಅಧಿಕಾರಿಗಳಿದ್ದೀವಿ, ಫೈರ್ನವ್ರು ಇದ್ದಾರೆ, ನೀವುಗಳಿದ್ದೀರಿ, ಎಲ್ಲ ನಮಗೆ ಸಹಕರಿಸಿ ಅಷ್ಟೇ ನಾನು ಹೇಳೋದು. ಪ್ರತಿಯೊಂದು ಜಾಗದಲ್ಲೂ ಪಾಯಿಂಟ್ಸ್ ಇರ್ತದೆ, ಹಿಂದೆ ಏನಿರ್ತದೋ ಅದೇ ರೀತಿಯಲ್ಲಿ ಇರ್ತದೆ. ನೀವು ಶಾಂತ ರೀತಿಯಿಂದ ಈ ಸರಿ ಮುಂದುವರಿಸಿದ್ರೆ ನಾವು ಹೋದ ಸರಿಗೂ ಈ ಸರಿಗೂ ಆದಷ್ಟು ಒಂದು ದೊಡ್ಡ ಸಾಹೇಬರೇ ಬಂದು ಎಲ್ಲ ರೀತಿಯಲ್ಲಿ ನೋಡಿ ಇದ್ದಾರೆ, ಶಾಂತಿಯುತವಾಗಿ ಆದೇಶವನ್ನು ಮಾಡಿದ್ದಾರೆ, ತಿಳಿಸಿದ್ದಾರೆ, ಎಲ್ಲರಿಗೂ ಎಲ್ಲರ ಹತ್ರ ಮಾತಾಡಿದ್ದಾರೆ. ಅದೇ ರೀತಿ ನೋಡ್ಕೋಬೇಕು ಅಂತ ತಮ್ಮನ್ನು ಕೇಳ್ಕೊಂಡು, ಮತ್ತು ಯಾವುದೇ ಏನಾದರೂ ವಿಚಾರ ಇದ್ದರೂ ಕೂಡ ನನ್ನ ಹತ್ರ ಮಾತಾಡ್ತೀನಿ. ಈ ರೀತಿಯಲ್ಲಿ ಏನೇ ಮಾಡಿದ್ರೂ ಕೂಡ CCTV ಕ್ಯಾಪ್ಚರ್ ಆಗ್ತೀರಿ. ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಾ ಇಷ್ಟು ಫಾಸ್ಟ್ ಇದೆ, ನೀನೇನೋ ಒಂದು ಮಾಡ್ತಾ ಇದ್ದೀಯ ಅಂದರೆ ನೀನು ಹಿಂದ್ಗಡೆ ಅವನೊಬ್ಬ ಕಂಡಿಟ್ಟು ಏನೋ ಒಂದು ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಅಲ್ವೇನಾ? ಹೇಳ್ತಾನೆ, ನಾನು ಹೇಳ್ತಾ ಇರೋದು. ಹಾಗಾಗಿ ನಾವು ಯಾರಿಗೂ ಎದುರಲಿಲ್ಲ ಅಂದರೂ ಕೂಡ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅಂದ್ಕೋಬೇಡ್ರಿ. ನಾನೇನೋ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಇವರು ಪ್ರಕಾಶ್ ಅವರು ಕರೆಕ್ಟಾಗಿ ಹಿಡಿತಾ ಇದ್ದಾರೆ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಅದು ಹಿಂದೆ ಇರುತ್ತೆ, CCTV ಇರುತ್ತೆ. ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಮಾತಾಡೋದಾಗಿರ್ಬೋದು, ಇದಕ್ಕೆ ಮುಂದೆ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ಮಾಡಿ.